ಹಲೋ ವೆಲ್ಕಮ್ ಬ್ಯಾಕ್ ಟು ಚಮನಾ ಗೌಡ ವ್ಲಾಗ್ಸ್. ಇವತ್ತು ಬಾವ ಊರಿಂದ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇವತ್ತು ಇಲ್ಲಿ ಸಂಡೇ ಆ್ಯಂಡ್ ನಾನ್ ವೆಜ್ ಊಟ ಇರುತ್ತೆ ಆ್ಯಂಡ್ ಜಾತ್ರೆ ಕೂಡ ಇರುತ್ತೆ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಸಾರಿ. ಬಿರಿಯಾನಿ ನಾವೇ ಮಾಡಿದ್ದು. ಇಸ್ಮಾಯ ಅಂತ ಒಂದು ಹುಡುಗ ಅವನೇ ಮಾಡಿ. ಓಕೆನಾ? ಸುಮ್ಮನೆ ಬರಲೇ ಕರ್ಜು ಬರ. ಕೆಟ್ಟದ್ರೆ ನಂಗೆ ಮಾರಿ ಹಬ್ಬ. ನಾನು ಹೇಳ್ಬಿಟ್ಟು ಬಂದೆ ಇಸ್ಮಾಯ ಮಾಡಿದ್ದು ಅಂತ. ನಮ್ಮಮ್ಮ ಮೊದಲೇ ಗೊತ್ತು ಮಾಡಿದೆಲ್ಲ ಏನೇನು ಕೆಳಗಡೆ ಕೊಡ್ಬೇಕು ಅಂತ. ಬಿರಿಯಾನಿ ತಿಂದಾದ್ಮೇಲೆ ಕೆರಳೆ ಇರುತ್ತೆ. ಅಲ್ಲ ಕೆರೆ ಗಬ್ಬುರ್ತೀನಿ. ಸೂಪರ್ ಅಲ್ಲ ವಿಡಿಯೋದಲ್ಲಿ ಬರುತ್ತಂತೆ ನೋಡಿ ನೆಕ್ಸ್ಟ್. ಸೂಪರ್ ಸೂಪರ್ ಚೆನ್ನಾಗಿದೆಯಂತೆ ಕಣ್ರು. ಬಿರಿಯಾನಿ ಸೂಪರ್. ನಮ್ ಕೊಡೋದಂತೆ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ವಿಸ್ಮಯ್ ಇವ್ ನಂಗೆ ಏನಾಗಬೇಕು ಅಂದರೆ ಒಂದು ಕಡೆ ಮಗ ಆಗಬೇಕು, ಇನ್ನೊಂದು ಕಡೆ ಅಳಿಯ. ಏನು ನಿನ್ನ ಮಗ ಆಗಕ್ಕೆ ಇಷ್ಟನಾ ಅಳಿಯ ಆಗಕ್ಕೆ ಇಷ್ಟನಾ? ಮಗ. ಯಾಕೆ? ಅಳಿ ಅಂದ್ರೆ ನಿನ್ಗೆ ಮಗು ಆಯ್ತಾ? ಹೇಳು ಈ ಸಲ ಕಪ್ ನಮ್ದೇ. ಹೊಡಿ ಹ್ಯಾಂಡು. ಬಾಯ್. ನೀವು ಸೇನ್ಲ ನಿಂಗೆ ಹಾಕ್ಲಾ? ಏನಿದು? ಈಗ ರೆಡ್ ಬಿಡ್ಬೇಕು. ರೆಡ್ಡಾ? ಇವಾಗ ಏನಾಯ್ತು ಗೊತ್ತಾ? ವಿಸ್ಮಯ್ ಬಜ್ಜಿ ಬೇಕು ಅಂದ. ಸರಿ, ನನ್ನ ಹತ್ರ 50 ರೂಪಾಯಿ ನೋಟ್ ಇತ್ತು. 20 ರುಪೀಸ್ಗೆ ನಾವು ಪೊಟ್ಯಾಟೊ ಬಜ್ಜಿ ತೊಗೊಂಡ್ವಿ. ಅದಾದಮೇಲೆ ನನ್ನ ತಂಗಿ ಅವಳಿಗೆ ಮೆಣಸಿನ್ಕಾಯಿ ಬಜ್ಜಿ ಬೇಕು ಅಂದು, ಅದನ್ನು ನಾವು 10 ರೂಪಾಯಿಗೆ ಅಂತ ತೊಗೊಂಡ್ವಿ. ರಿಮೈನಿಂಗ್ ಚೇಂಜ್ ಅವ್ರು ಎಷ್ಟು ಕೊಡ್ಬೇಕು ನಮಗೆ? 20 ರೂಪಾಯಿ. ಸಿಂಪಲ್. ಬಟ್ ಅವರು ನಮಗೆ 10 ರೂಪಾಯಿ ಮಾತ್ರ ಕೊಟ್ಟರು ಯಾಮಾರ್ಸೋದಕ್ಕೆ. ಬಜ್ಜಿನೇ ಹಾಕಿಲ್ಲ.
ನಾವು ಹೋಗ್ಲಿ 10 ರೂಪಾಯಿ ಅಲ್ವಾ ಅಂತ ನಾವು ಸುಮ್ಮನೆ ಬಿಟ್ವಿ. ಅದಾದ್ಮೇಲೆ ನೋಡಿದ್ರೆ ಕವರ್ ಒಳಗೆ ಮೆಣಸಿನ್ಕಾಯಿ ಬಜ್ಜಿನೂ ಸಹ ಇರಲಿಲ್ಲ. ಹೋಗಿ ಕೇಳೋಣ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಮಗೆ ರೂದಾಗಿ ಬಿಹೇವ್ ಮಾಡಿದ್ರು. ಅದಾದ್ಮೇಲೆ ಗೊತ್ತಾಯಿತು ಇದೇ ಥರ ಇನ್ನೂ 2-3 ಜನಕ್ಕೆ ಇದೇ ಥರ ಆಗಿದೆ ಅಂತ. ಸೊ ನೀವು ಜಾತ್ರೆಗೆ ಹೋದಾಗ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಈ ಒಂದು ಇನ್ಸಿಡೆಂಟ್ ಆದಮೇಲೆ ನಾನಂತೂ ಜಾತ್ರೆಯಲ್ಲಿ ಏನೂ ಪರ್ಚೇಸ್ ಮಾಡಲಿಲ್ಲ. ಬರೀ ನೋನು ಮಾತ್ರ ಒಂದು ಸ್ವಲ್ಪ ಟಾಯ್ಸ್ ತೊಗೊಂಡು ಆ್ಯಂಡ್ ಒಂದು ಬೆಲೂನ್ ತೊಗೊಂಡ್ವಿ ಅಷ್ಟೇ. ಅದು ಬಿಟ್ಟರೆ ನಾವು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿದ್ವಿ. ಆಮೇಲೆ ಸ್ವಲ್ಪ ಅಲ್ಲೇ ನೋಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಎಲ್ಲ ನಮ್ಮ ಹತ್ರ ಇರೋದೇ ಅಲ್ವಾ ಅಂದ್ಬಿಟ್ಟು. ಸೊ ಏನು ಶಾಪ್ ಅಂತೂ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹಂಗಂತೂ ನಿಜವಾಗ್ಲೂ ಯಾಕಾದ್ರೂ ನಾನು ಈ ಗೇಮ್ಗೆ ಹೋದೆ ಅಂತ ಅನ್ನಿಸ್ತು. ಜೋಶಲ್ಲೇನೋ ಕೂತ್ಕೊಂಬಿಟ್ಟೆ. ಬಟ್ ಅದಾದಮೇಲೆ ಫುಲ್ ಒಂಥರ ತಲೆ ಸುತ್ತು ವಾಮಿಟ್ ಥರ ಫೀಲ್ ಆಗೋಯ್ತು, ಆಗಲೇ ಇಲ್ಲ. ಆ್ಯಂಡ್ ಹೆಂಗೋ ಮ್ಯಾನೇಜ್ ಮಾಡಿದೆ ಹಣ ನಿಲ್ಲಿಸಿ ಅಂತ ಹೇಳ್ಬಿಟ್ಟು. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಸರಿಗಮಪನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಒಂದು ಸ್ಟೆಪ್ ಹಾಕೋಣ ಹಾಕಜ್ಜಿ ಹಾಕಣ್ವಾ ಅದು ನಿನ್ ಜೊತೆನೆ ಬಂದಲ್ಲ ಹಿಂದಿಂದೆ ನೋಡು ಹೋಗು. ಸುಳ್ಳು ಹೇಳ್ತಾವನೆ ಎಲ್ಲ. ಇಲ್ಲೇ ಬಂದ ವಿಸ್ಮಯ್ ಜೊತೆ ಬಂದ. ವಿಸ್ಮಯ್ ಜೊತೆ ಬಂದ ಅಜ್ಜಿ. ಈ ತರ ವಿಷಯದಲ್ಲಿ ಸುಳ್ಳು ಹೇಳ ಹೆಂಗೆ ಊಟ ಆಯ್ತಾ? ಭದ್ರವಾಯ್ ಯಾವ ಮೂಲ ನಿಂದು? ನಮ್ಮ ಅಜ್ಜಿ ಊರ ಬಗ್ಗೆ ಹೇಳಲೇಬೇಕು. 7 ಊರಿಂದ 7 ದೇವ್ರು ಬರುತ್ತೆ. 7 ಊರು ಜನರು ಸೇರಿ ಈ ಹಬ್ಬನ ಪ್ರತಿ ವರ್ಷ ಮಾಡ್ತಾರೆ. ಫುಲ್ ನೈಟ್ ಯಾರೂ ಮಲ್ಗಲ್ಲ. ಕೇಳೋಕ್ಕೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮುಂದಿನ ವರ್ಷ ಇದೇ ಹಬ್ಬಕ್ಕೆ ಎಲ್ಲರೂ ಸಿಗೋಣ ಅಂತ ಹೇಳ್ತಾ ಅಂಟಿಲ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಏನು ಮಾಡಬೇಕು ಅಂತ ಗೊತ್ತು ತಾನೆ? ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕ್ಲೋಸಿಂಗ್ ಆಗೋಯ್ತು ಅಷ್ಟೇ.